ಎಲ್ಲರೂ ಹೇಳ್ತಾರೆ ಸಕ್ಸಸ್ಫುಲ್ ಆಗುವುದು ಮಕ್ಕಳ ಆಟ ಅಲ್ಲ. ನನ್ನ ಪ್ರಕಾರ ಯಶಸ್ಸು ಹೊಂದುವುದು ಇದು ದೊಡ್ಡವರ ಆಟ ಅಲ್ಲವೇ ಅಲ್ಲ. 3 ವರ್ಷದ ಮಗು ತನ್ನ ಮಾಮನ ನೋಡಿ ಬೇಕನ್ನುತ್ತೆ. 18 ವರ್ಷ ಆಗುವಷ್ಟರಲ್ಲಿ ಬಸ್ ಮೆಟ್ರೋ ಟಿಕೆಟ್ಗೆ ಪಾಕೆಟ್ ಮನಿ ಕೇಳುತ್ತೆ. ಚಂದಮಾಮನಿಂದ ರೋಡಿಗೆ ಬಂತು. ಜನ ಕೇಳ್ತಾರೆ ಖುಷಿಯಾಗಿ ಏಕೆ ಇರಬೇಕು, ಆದರೆ ದುಃಖದಿಂದ ಯಾಕೆ ಇರ್ತೀರಿ? ಕಾರಣ ಇಲ್ಲದೆ. ಖುಷಿಯಾಗಿ ಇರಿ, ಏನೂ ಕಾರಣ ಇಲ್ಲದೆ. ಇಬ್ಬರು ಫ್ರೆಂಡ್ಸ್ ತಲೆ ಬೋಳಿಸ್ತಾರೆ. ಯಾರ ತಲೆ ಕೂದಲು ಮೊದಲು ಬರುತ್ತೆ ಹೇಳಿ ನೋಡೋಣ. ವಿಲನ್ ಯಾವಾಗಲೂ ಶ್ರೀಮಂತನೇ ಇರ್ತಾನೆ. ಹಾಗಾದರೆ ಅವನಲ್ಲಿ ಕ್ಲಾರಿಟಿ ಜಾಸ್ತಿ ಇದೆಯಾ? ಒಳ್ಳೆಯ ಜನ ಯಾವಾಗಲೂ ಕನ್ಫ್ಯೂಷನ್ ಅಲ್ಲಿಯೇ ಮುಳುಗಿರ್ತಾರೆ. ನನ್ನ ತಂದೆ ಸಾಯುವಾಗ ಹೇಳಿದ ಮಾತನ್ನು ಕೇಳಿದ್ರೆ ನನಗೆ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ. ಏನು ಹೇಳಿದ್ರು ಅಂತ ಕೇಳಿದರೆ ಅದನ್ನೇ ನಾನು ಕೇಳಲಿಲ್ಲ ಅಂತಾರೆ. ನಿಮ್ಮ ಎಮೋಷನ್ ಇಷ್ಟೊಂದು ನಿಜವಾಗ್ಲೂ ಸ್ಟ್ರಾಂಗ್ ಇದೆಯಾ? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ಅಫರ್ಮೇಷನ್ಸ್, ನಮ್ಮ ಹ್ಯಾಬಿಟ್ಸ್, ನಮ್ಮ ಕ್ಲಾರಿಟಿ ಬಗ್ಗೆ ತಿಳಿಯೋಣ. ನಾವು ಮಾತನಾಡುವ ಎಲ್ಲ ವಾಕ್ಯಗಳು ಅಫರ್ಮೇಷನ್ ಆಗಿರಲು ಸಾಧ್ಯವೇ ಇಲ್ಲ. ಅವುಗಳಲ್ಲಿ ದೃಢತೆ, ನಿಶ್ಚಿತತೆ, ಇಂಟೆನ್ಸಿಟಿ, ಗಟ್ಟಿತನ ಇರಬೇಕು. ನಾವು ಹೇಳುವ ಅಫರ್ಮೇಷನ್ ನಲ್ಲಿ ಭಾವನೆ, ಫೀಲಿಂಗ್ಸ್ ಇದೆಯಾ? ಉದಾಹರಣೆಗೆ, ನೀವು ಒಬ್ಬರಿಗೆ ಕಾಫಿ ಆಫರ್ ಮಾಡಿದಿರಿ ಅನ್ಕೊಳ್ಳಿ. ಆ ವ್ಯಕ್ತಿ ಬೇಡ ಅಂತಾರೆ. ನೀವು ಒಂದು ಕಪ್ ಕಾಫಿ ತಾನೆ, ಕುಡೀರಿ ಪರವಾಗಿಲ್ಲ ಅಂತೀರಿ. ಅವರು ಆಯ್ತು ಬಿಡಿ 1 ಕಪ್ ಕೊಡಿ ಅಂತಾರೆ. ಇನ್ನೊಬ್ಬ ವ್ಯಕ್ತಿ ನಾನು ದಿನಕ್ಕೆ 1 ಕಪ್ ಕಾಫಿ ಕುಡಿಯೋದು ಬೆಳಗ್ಗೆ ಮಾತ್ರ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಯಾವುದರಲ್ಲಿ ಕ್ಲಾರಿಟಿ ಇದೆ ಹೇಳಿ? ಕೆಟ್ಟ ಜನಕ್ಕೆ ಯಾವಾಗ್ಲೂ ಯಶಸ್ಸು ಬೇಗನೆ ಸಿಕ್ಬಿಡ್ತದೆ ಅನ್ಕೊಳ್ತೀವಿ. ಹಾಗಾದ್ರೆ ಅವರಲ್ಲಿ ಕ್ಲಾರಿಟಿ ಜಾಸ್ತಿ ಇದೆಯಾ? ಒಳ್ಳೆಯ ಜನ ಯಾವಾಗ್ಲೂ ಕನ್ಫ್ಯೂಷನ್ ನಲ್ಲೇ ಇರ್ತಾರೆ. ಇದು ಸರಿಯಾ ಇಲ್ವಾ? ಆಫೀಸ್ ನಲ್ಲಿ ಪ್ರಮೋಷನ್ ಸಿಗ್ಲಿಲ್ಲ, ಅದು ಇದು ಅಂತ ಕನ್ಫ್ಯೂಷನ್ ನಲ್ಲೇ ಇರ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಕ್ಲಾರಿಟಿ ಸಿಕ್ಕರೆ ನಮ್ಮ ವಂಶದಲ್ಲೇ ನಾವು ಸಕ್ಸಸ್ ಹೊಂದಿದವರು ಫಸ್ಟ್ ಪರ್ಸನ್ ಆಗಬಹುದು. ಯಾವಾಗ ಸಚಿನ್ ತೆಂಡೂಲ್ಕರ್ಗೆ ಕ್ಲಾರಿಟಿ ಸಿಕ್ತೋ ಆವಾಗ ಅವರು ಗಾಡ್ ಆಫ್ ಕ್ರಿಕೆಟ್ ಆದರು. ನಮ್ಮ ಅಫರ್ಮೇಷನ್ಸ್ ನಲ್ಲಿ ಸಹ ಕ್ಲಾರಿಟಿ ಇರಬೇಕು. ನಮ್ಮ ವಿಚಾರಗಳಲ್ಲಿ ಕನ್ಫ್ಯೂಷನ್ ಇರಬಹುದು. ಅದಕ್ಕೆ ಬರೆಯುವುದು ಬೆಸ್ಟ್. ಇಲ್ಲಿ ಬುದ್ಧಿವಂತಿಕೆ ಬೇಕಾಗಿಲ್ಲ. ಉದಾಹರಣೆಗೆ, ನಿಮ್ಮ ಎದುರಿಗೆ 2 ಲಕ್ಸುರಿ ರೇಸಿಂಗ್ ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಒಂದರಲ್ಲಿ ನೀವು ಕುಳಿತಿದ್ದೀರಿ, ಇನ್ನೊಂದರಲ್ಲಿ ಫೇಮಸ್ ಕಾರ್ ರೇಸರ್ ಶೂ ಮೇಕರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಶೂ ಮೇಕರ್ ಕಾರ್ ಮೇಲೆ ದಟ್ಟ ಮಂಜು ಬಿದ್ದು ಕ್ಲಾರಿಟಿ ಏನೂ ಇಲ್ಲ. ನಿಮ್ಮ ಕಾರ್ ಗ್ಲಾಸ್ ತುಂಬಾ ಕ್ಲಿಯರ್ ಇದೆ. ಈಗ ಕಾರ್ ಸ್ಟಾರ್ಟ್ ಮಾಡಿದರೆ ಯಾರು ಬೇಗ ಗುರಿ ಮುಟ್ತಾರೆ? ನೀವೇ. ಯಾಕೆಂದ್ರೆ ಕ್ಲಾರಿಟಿ ಇದೆ. ನಾವು ಮಾಡುವ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ನಲ್ಲಿ, ಪ್ರಾಕ್ಟೀಸ್ ನಲ್ಲಿ ಥಾಟ್ಸ್, ವರ್ಡ್ಸ್, ವಿಚಾರಗಳು, ಶಬ್ದಗಳು ಎರಡೂ ಇಂಪಾರ್ಟೆಂಟೇ. ಜನ ಕೇಳ್ತಾರೆ ನಾಲೆಜ್ ಅಥವಾ ಎಕ್ಸ್ಪೀರಿಯನ್ಸ್ ಯಾವುದು ಇಂಪಾರ್ಟೆಂಟ್? ಒಂದೇ ಯಾಕೆ ಬೇಕು? ನಾಲೆಜ್, ಎಕ್ಸ್ಪೀರಿಯನ್ಸ್ ಮತ್ತು ಕ್ಲಾರಿಟಿ ಜೊತೆಗೆ ಹೋಗಿ. ಯಾವುದೋ ಹಳೆ ಸಿನಿಮಾದಲ್ಲಿ ನೋಡಿದ್ದು, ನಿನಗೆ 2ರಲ್ಲಿ ಯಾವುದು ಬೇಕು? ಮನಿ ಆರ್ ಫ್ಯಾಮಿಲಿ? ದುಡ್ಡು ಇಲ್ಲ ಫ್ಯಾಮಿಲಿ? ಈ ಪ್ರಶ್ನೆಯೇ ಬೇಡ, 2 ಇರಲಿ. ಒಮ್ಮೆ ನಮ್ಮ ಮನೆಗೆ ದೊಡ್ಡಪ್ಪ ಬಂದಿದ್ರು. ನಾನು ಸಹಜವಾಗಿ ಕೇಳಿದೆ, ಹೋಳಿಗೆ ತರಲಾ ಇಲ್ಲ ಪಾಯಸ ತರಲಾ? ಅವರು ಹೇಳಿದ್ದು, ನಿಮ್ ಮನೆಯಲ್ಲಿ ಒಂದೇ ತಟ್ಟೆ ಒಂದೇ ಬಟ್ಲ ಇದೆಯಾ? 2 ಬೇಕು, 2 ತಗೊಂಡ್ ಬಾ. ನಮ್ಮ ಥಾಟ್ಸ್, ವಿಚಾರಗಳು ಪತ್ನಿಯಾದರೆ ವರ್ಡ್ಸ್, ಶಬ್ದಗಳು ಪತಿಯ ತರ. ಆಗ ಸಕ್ಸಸ್, ಯಶಸ್ಸು ಅವರ ಮಗು. ಇವೆಲ್ಲರ ಜೊತೆ ನಮ್ಮ ಮಸಲ್ ಮೆಮರಿ ಇದ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ 10 ಪಟ್ಟು ಬೇಗ ಆಗುತ್ತೆ. ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಎಲ್ಲವನ್ನೂ 100% ನೆನಪಿಡುವುದು ಅಸಾಧ್ಯ. ನಾನು ನೆನಪಿಡಲು ಪ್ರಯತ್ನಿಸಿದಾಗ ಮರೆಯುವುದು ಸಹಜ. ಮರೆಯಬಾರದು ಅನ್ನುವ ನಿಯಮ ಎಷ್ಟು ನಿಜ, ಎಷ್ಟು ಕರೆಕ್ಟ್ ಅಂದ್ರೆ, ನಾನು ಸ್ನಾನ ಮಾಡುವಾಗ ನನ್ನ ದೇಹ ಒದ್ದೆ ಆಗಬಾರದು ಅಂದಾಗೆ. ನೀವು ಚಿಕ್ಕವರಿದ್ದಾಗ ಸೈಕಲ್ ಹೊಡೆದಿಲ್ವಾ? ಇಷ್ಟು ವರ್ಷ ಆದ್ರೂ ಮರೆತಿಲ್ಲ. ಸ್ವಿಮ್ಮಿಂಗ್ ಮಾಡಿದಿರಿ, 20 ವರ್ಷ ಆದ್ರೂ ಮರೆತಿಲ್ಲ. ನೀವು ಸೈಕಲ್ ಹೊಡೆಯುವಾಗ ಪೆಡಲ್ ತುಳಿಯುವುದು ಬೈಹ್ಯಾಟ್ ಮಾಡಿದಿರಾ? ಇಲ್ಲಿ ಪ್ರಾಕ್ಟೀಸ್ ಮಾಡಿದಿರಿ. ಇದೇ ರೀತಿ ಸ್ವಿಮ್ಮಿಂಗ್, ಡ್ಯಾನ್ಸಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದಿರಿ. ಇದು ಮಸಲ್ ಮೆಮರಿ. ಇದು ಪರ್ಮನೆಂಟ್, ನೋ ರಿವರ್ಸಲ್. ಮೆಮೊರೈಸ್ ಮಾಡಿದರೆ ಮರೆಯಬಹುದು. ಪ್ರಾಕ್ಟೀಸ್ ಈಸ್ ಪರ್ಮನೆಂಟ್. ಪ್ರಾಕ್ಟೀಸ್ ದ ವಿರುದ್ಧ ಶಬ್ದ, ಅಪೋಸಿಟ್ ಶಬ್ದ ಹೇಳಿ ನೋಡೋಣ. ನನಗಂತೂ ಗೊತ್ತಿಲ್ಲ. ಮ್ಯಾನಿಫೆಸ್ಟೇಷನ್ ಮಾಡುವಾಗ ಥಾಟ್ಸ್, ವಿಚಾರಗಳು ಇದು ಬ್ರೈನ್ ಮೆಮರಿ. ಇಲ್ಲಿ ಮಸಲ್ ಮೆಮೊರಿ ಏನೂ ಇಲ್ಲ. ಕೇವಲ ವಿಚಾರಗಳಿಂದ
ಏನು ಉತ್ಪತ್ತಿ ಮಾಡಲು ಆಗಲ್ಲ. ಇಲ್ಲಿ ಆಕ್ಷನ್ ಅಂದ್ರೆ ವರ್ಡ್ಸ್, ಶಬ್ದಗಳು, ಅಫರ್ಮೇಷನ್ಸ್. ಇದೇ ಮಸಲ್ ಮೆಮರಿ ಪ್ರಾಕ್ಟೀಸ್. ಮಗು ಬಿದ್ದು ಎದ್ದು ನಡೆಯುವ ಪ್ರಾಕ್ಟೀಸ್ ಮಾಡಿದರೆ ಅದು ಪರ್ಮನೆಂಟ್, ಅದು ಮಸಲ್ ಮೆಮರಿ. ನಿಮಗೆ ನೆನಪಿರಬೇಕು, ನಮ್ಮ ದೇಹದ ಯಾವುದೋ ಸ್ನಾಯು, ಯಾವುದೋ ಮಸಲ್ಗೆ ಗಾಯ ಆಗಿ ಎಷ್ಟೋ ವರ್ಷ ಕಳೆದ್ರೂ ನೆನಪು ಮಾತ್ರ ಇದ್ದೇ ಇರುತ್ತೆ. ನಾವು ಗಿಡ ಮರಗಳಿಂದ ಹಣ್ಣು ಎಲೆ ಬೆಳಿತೀವಿ, ಅವಕ್ಕೆ ನೀರು ಗೊಬ್ಬರ ಅಂದ್ರೆ ಬೇರುಗಳಿಗೆ ಅಂದ್ರೆ ಮಣ್ಣಿಗೆ ಹಾಕ್ತೀವಿ, ಮೇಲೆ ಹಣ್ಣು ಬರುತ್ತೆ. ಅದೇ ರೀತಿ ನಮ್ಮ ನಾಲಿಗೆ ಬೇರು ಭೂಮಿ ಇದ್ದ ಹಾಗೆ. ವಿಚಾರಗಳು ಫಲಭರಿತ ಆಗಲು ನಾಲಿಗೆಯಿಂದ ಅಫರ್ಮೇಷನ್ ಹೇಳುವುದು ಇಂಪಾರ್ಟೆಂಟ್. ನಮ್ಮ ಕಿವಿ ಕೇಳುತ್ತೆ, ನಮ್ಮ ತಲೆಯಲ್ಲಿರುವ ವಿಚಾರಗಳು ಸಕ್ಸಸ್ಫುಲ್ ಆಗಿ ಪರಿವರ್ತನೆ ಆಗತ್ತೆ. ನಮ್ಮ ಕಿವಿಯಿಂದ ಅಫರ್ಮೇಷನ್ ಕೇಳುವುದು ಸಹ ಅಷ್ಟೇ ಮುಖ್ಯ. ಒಬ್ರು ಹೇಳ್ತಾ ಇದ್ರು, ಅವತ್ತು ನಮ್ಮ ತಂದೆ ಮಾತು ಕೇಳಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅದಕ್ಕೆ ನಿಮ್ ತಂದೆ ಏನು ಹೇಳಿದ್ರು ಅಂತ ಕೇಳಿದ್ರೆ, ಅವತ್ತು ಅವ್ರ ಮಾತು ನಾನು ಕೇಳಲೇ ಇಲ್ಲ ಅಂತ ಹೇಳಿದ್ರು. ಇವತ್ತು ಇದಕ್ಕೆ ಏನು ಹೇಳ್ಬೇಕು? ನಮ್ಮ ರಾಷ್ಟ್ರಗೀತೆಯನ್ನ ಎಷ್ಟು ಜನ ಬ್ಯಾಟ್ ಮಾಡಿದೀವಿ, ಯಾಕೆ ಮರೆತಿಲ್ಲ? ಯಾಕೆಂದ್ರೆ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ. ಅದೇ ಪೈಥಾಗೋರಸ್ ಥಿಯರಂ ಮರೆತಿದ್ದೇವೆ. ಟೀಚರ್ ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಂಡ್ರೆ ಸ್ಟೂಡೆಂಟ್ಸ್ ಮರೆತು ಬಿಡ್ತಾರೆ, ಟೀಚರ್ ಮರೆಯಲ್ಲ. ಯಾಕಂದ್ರೆ ಇಲ್ಲಿ ಮಸಲ್ ಮೆಮರಿ. ನಿಂತು ಪಾಠ ಮಾಡ್ತಾರೆ, ಬೋರ್ಡ್ ಮೇಲೆ ಬರೀತಾರೆ, ಇದೆಲ್ಲ ಮಸಲ್ ಮೆಮರಿ. ಹೇಳ್ಬೇಕಂದ್ರೆ ಕೊಡುವವನಿಗೆ ಜಾಸ್ತಿ ನೆನಪಿರುತ್ತೆ. ಈ ಹಾರ್ಟ್ ಶಬ್ದ ನೋಡಿ, ಟಿ ತೆಗೆದ್ರೆ ಹಿಯರ್ ಕೇಳು ಆಗತ್ತೆ. ಮಾತನಾಡುವುದು ಪ್ಲಸ್ ಕೇಳುವುದು ಕೂಡಿ ನಮ್ಮ ಮಸಲ್ ಮೆಮರಿ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಭಾವನೆಗಳು, ವಿಚಾರಗಳು ಹೃದಯದಿಂದ ಬಂದರೆ ಅದರಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ. ಉದಾಹರಣೆಗೆ, ನಿಮ್ಮ ಕಡೆ ಬೆರಳು ಮಾಡಿ ಅಂದ್ರೆ ನೀವು ನಿಮ್ಮ ಬೆರಳು ನಿಮ್ಮ ಹೃದಯದ ಕಡೆಗೆ ತೋರಿಸ್ತೀರಿ, ಅಂದ್ರೆ ಎದೆ ಕಡೆ. ನಿಮ್ಮ ಬೆರಳು ತಲೆ ಬಳಿ ಇಲ್ಲ ಮೂಗಿನ ಬಳಿ ತೋರಿಸಲ್ಲ, ನೇರವಾಗಿ ನಿಮ್ಮ ಹಾರ್ಟ್ ಕಡೆಗೆ ತೋರಿಸ್ತೀರಿ. ಕೆಲವರು ಹೇಳ್ತಾರೆ ನಮ್ಮ ವೀಕ್ನೆಸ್ ಅಂದ್ರೆ ನಮ್ಮ ಎಮೋಷನ್ಸ್. ನಿಜಕ್ಕೂ ಇದು ಅಪೋಸಿಟ್. ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ನಮ್ಮ ಎಮೋಷನ್ಸ್. ನೀವು ಸಿನಿಮಾಗಳಲ್ಲಿ ನೋಡಿರ್ಬೇಕು, ಹೀರೋನನ್ನ ಯದ್ವಾ ತದ್ವಾ ಹೊಡೆದು ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ, ಆಗ ಅವನ ಎಮೋಷನ್ಸ್ ಜಾಗೃತಗೊಂಡು ಎಲ್ಲರನ್ನೂ ಹೊಡೆದು ಹಾಕ್ತಾನೆ. ನಮ್ಮ ಕಾಂತಾರ ಸಿನಿಮಾ ದೃಶ್ಯ ನಿಮಗೆ ನೆನಪಿರ್ಬೇಕು, ಅದೆಲ್ಲ ನಿಜ. ಎಮೋಷನ್ಸ್ ಅಂದ್ರೆ ಎನರ್ಜಿ ಇನ್ ಮೋಷನ್. ನೋ ಎನರ್ಜಿ ಈಕ್ವಲ್ ಟು ಎಮೋಷನ್ ಇನ್ ದಿಸ್ ವರ್ಲ್ಡ್. ಇನ್ನೊಂದು ಮಾತು ಎಲ್ಲರೂ ಕೇಳಿರ್ಬೇಕು, ಅದೇ ಯಶಸ್ಸು ಹೊಂದುವುದು ಮಕ್ಕಳ ಆಟ ಅಲ್ಲ. ನನ್ನ ಪ್ರಕಾರ ಯಶಸ್ಸು ಇದು ದೊಡ್ಡವರ ಆಟ ಅಲ್ವೇ ಅಲ್ಲ, ಇದು ಚಿಕ್ಕವರ ಆಟನೇ. ಸಕ್ಸಸ್ಗೆ ಪಾಸಿಟಿವಿಟಿ ಜಾಸ್ತಿ ಬೇಕು. ಮನಸ್ಥೈರ್ಯ ಶಕ್ತಿ ಯಾರಲ್ಲಿ ಜಾಸ್ತಿ ಇರುತ್ತೆ? ದೊಡ್ಡವರಿಗಿಂತ ಚಿಕ್ಕವರಲ್ಲೇ. ನನ್ನ ಹಣೆ ಬರ ಸರಿ ಇಲ್ಲ, ಮಕ್ಕಳು ಅಳ್ತಾ ಕೂತಿದ್ದನ್ನು ನೋಡಿದಿರ? ನಾವೇ ಮಕ್ಕಳಲ್ಲಿ ನೆಗೆಟಿವ್ ತುಂಬಾ ಹಾಕ್ತೀವಿ. 2-3 ವರ್ಷದ ಮಗು ಚಂದ್ರ ಬೇಕು ಅಂತ ಕೇಳುತ್ತೆ, 4-5 ವರ್ಷ ಆದಾಗ ಹೆಲಿಕಾಪ್ಟರ್ ಕೊಡ್ಸು ಅನ್ನುತ್ತೆ. ನಂತರ ಕಾರ್, ಅದೇ ರಿಮೋಟ್ ಕಾರ್ ಓಡಿಸು ಅನ್ನುತ್ತೆ. ನಂತರ ಬೈಕ್, ರಿಮೋಟ್ ಬೈಕ್ ಬೇಕು ಅಂತ ಹೇಳುತ್ತೆ. 8-10 ವರ್ಷದಲ್ಲಿ ಸೈಕಲ್ ಬೇಕು ಅಂತ ಹಠ ಮಾಡುತ್ತೆ. 18 ವರ್ಷ ಆಗಕ್ಕೆ ಬಸ್ ಚಾರ್ಜೋ ಇಲ್ಲ ಮೆಟ್ರೋ ಚಾರ್ಜೋ ದುಡ್ಡು ಸಾಕು ಅಂತ ಹೇಳುತ್ತೆ. ಆ ಮಗು ಚಂದಮಾಮನಿಂದ ಕೊನೆಗೆ ರೋಡಿಗೆ ಬಂತು. ಮಕ್ಕಳಲ್ಲಿ ನೆಗೆಟಿವ್ ಮನಸ್ಸು ಇರುವುದೇ ಇಲ್ಲ. ಮಕ್ಕಳು 7-8 ವರ್ಷ ಆಗುವವರೆಗೆ 81,000 ಬಾರಿ ಇದು ಮಾಡಬಾರದು, ನಿನ್ನ ಕೈಲಿ ಆಗಲ್ಲ ಅಂತ ಕೇಳಿರ್ತವೆ. ಉದಾಹರಣೆಗೆ 2-3 ವರ್ಷದ ಮಗು ಸೋಫಾನಿಂದ ಬೆಡ್ ನಿಂದ ಸೋಫಾ ಜಂಪ್ ಮಾಡ್ತಾನೆ ಇರುತ್ತೆ. ಎಲ್ಲಿವರೆಗೆ ಅಂದ್ರೆ ಮಮ್ಮಿ ಬಂದು ಬೀಳ್ತೀಯಾ ಅನ್ನುವರೆಗೆ. ಮುಂದಿನ 30 ಸೆಕೆಂಡ್ ನಲ್ಲೇ ಮಗು ಬೀಳುತ್ತೆ. ಅದಕ್ಕೆ ಈಗ ಗೊತ್ತಾಯ್ತು ಇಲ್ಲಿ ಬೀಳುವುದು ಒಂದು ಆಪ್ಷನ್ ಇದೆ ಅಂತ. ಜನ ಕೇಳ್ತಾರೆ, ಖುಷಿಯಾಗಿ ಯಾಕೆ ಇರ್ಬೇಕು? ಆದ್ರೆ ಏನೂ ಕಾರಣ ಇಲ್ಲದೆ ದುಃಖದಿಂದ ಯಾಕೆ ಇರ್ತೀರಿ? ಹಾಗಾದ್ರೆ ಖುಷಿಯಾಗಿ ಇರಿ, ಏನೂ ಕಾರಣ ಇಲ್ಲದೆ. ಈಗಿನ ದಿನಗಳಲ್ಲಿ ಖುಷಿಯಿಂದ ಇರುವುದು ಒಂದು ಆಶ್ಚರ್ಯಕರ ಸಂಗತಿನೇ. ದುಃಖದಿಂದ ಇರುವುದು ಸಹಜ, ಹೌದಾ? ಮ್ಯಾನಿಫೆಸ್ಟೇಷನ್ ವರ್ಡ್ ಬಿಡಿಸಿದಾಗ ಮ್ಯಾನ್ ಇಫ್ ಸ್ಟೇಷನ್, ಸ್ಟೇಷನರಿ ಅಂದ್ರೆ ಅಚಲವಾಗಿ ನಿಂತಿರುವುದು, ಕನ್ಸಿಸ್ಟೆಂಟ್ ದೃಢವಾಗಿರುವುದು. ಒಬ್ರು ರಾತ್ರಿ 10 ಗಂಟೆಗೆ ಹಾಲು ಹೆಪ್ಪು ಹಾಕ್ತಾರೆ, 11 ಗಂಟೆಗೆ ಒಂದ್ಸಲ ತೆಗೆದು ನೋಡ್ತಾರೆ, ಮೊಸರು ಆಗಿಲ್ಲ. ನಂತರ 12 ಗಂಟೆಗೆ ಮತ್ತೆ, ರಾತ್ರಿ 2 ಗಂಟೆಗೆ ಮತ್ತೆ ನೋಡ್ತಾರೆ. ಹಾಲು ಗಟ್ಟಿಯಾಗಕ್ಕೆ ಬಿಟ್ರೆ ತಾನೇ ಮೊಸರು ಆಗುವುದು. ಕನ್ಸಿಸ್ಟೆಂಟ್ ಆಗಿದ್ರೆ ನಿಮ್ಮ ಡ್ರೀಮ್ಸ್ ಮ್ಯಾನಿಫೆಸ್ಟ್ ಖಂಡಿತ ಆಗೇ ಆಗುತ್ತೆ. ಹೋಟೆಲ್ನಲ್ಲಿ ಒಂದು ಒಳ್ಳೆ ಡಿಶ್ ತಿಂಡಿ ಆರ್ಡರ್ ಮಾಡಿರ್ತಾರೆ, ಬರುವುದು ತಡವಾದಲ್ಲಿ ಇಂಪೇಷಂಟ್ ಆಗಿಬಿಡ್ತಾರೆ. ಇನ್ನೊಂದು ಟೇಬಲ್ಗೆ ಹೋಗಿ ಕೂಡ್ತಾರೆ, ಇನ್ನೂ ತಡ ಆಗುತ್ತೆ. ಏಕೆಂದ್ರೆ ನಿಮ್ಮ ಆರ್ಡರ್ ಆಗ್ಲೇ ಹಳೆ ಟೇಬಲ್ಗೆ ಬಂದಾಯ್ತು, ನೀವು ಮಾತ್ರ ಬೇರೆ ಎಲ್ಲೋ ಕುಳಿತಿದ್ದೀರಿ. ಅಮೆಜಾನ್ ಯಾ ಫ್ಲಿಪ್ಕಾರ್ಟ್ ನಲ್ಲೋ ಒಂದು ಒಳ್ಳೆ ಶರ್ಟ್ಗೆ ಆನ್ಲೈನ್ ಆರ್ಡರ್ ಮಾಡಿರ್ತೀರಿ. ಈಗ ಅದು ಬರದೇ ಇರಲು ಕಾರಣಗಳು ತುಂಬಾ ಕಡಿಮೆ, ಬಂದೇ ಬರುತ್ತೆ ಅನ್ನೋ ಆತ್ಮವಿಶ್ವಾಸ. ಇದೇ ರೀತಿ ನಿಮ್ಮ
ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ನಲ್ಲಿ ಕಾನ್ಫಿಡೆನ್ಸ್ ಇರಲೇಬೇಕು. ಡೌಟ್ಸ್ಗಳು ಜಾಸ್ತಿ ಇದ್ರೆ ಜಾಸ್ತಿನೇ ತಡ ಆಗಬಹುದು. ನಮಗೆ ಏನು ಬೇಕು ಅನ್ನುವ ಕ್ಲಾರಿಟಿ ಇರಲೇಬೇಕು. ಇಲ್ವಾದ್ರೆ ಮತ್ತೆ ಮತ್ತೆ ಹೋಟೆಲ್ನಲ್ಲಿ ತಿಂಡಿಗೆ ಆರ್ಡರ್ ಚೇಂಜ್ ಮಾಡಿದಂತೆ. ಉದಾಹರಣೆಗೆ, ಒಂದು ಕಪಲ್ ಮ್ಯಾರೇಜ್ ಆಗಿ 2 ತಿಂಗಳಾಗಿದೆ. ಡಾಕ್ಟರ್ ಬಳಿ ಹೋಗ್ತಾರೆ, ಇನ್ನೂ ಮಕ್ಕಳಾಗಿಲ್ಲ ಅಂತಾರೆ. ಆಗತ್ತೆ, ಚಿಂತೆ ಬೇಡ, ಹೋಗಿ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ. ಮತ್ತೆ 6 ತಿಂಗಳಿಗೆ ಡಾಕ್ಟರ್ ಬಳಿ ಹೋಗ್ತಾರೆ, ಇನ್ನೂ ಆಗಿಲ್ಲ ಅಂತಾರೆ. ಆಗ ಡಾಕ್ಟರ್ ನಿಮಗೆ ಆಗಲ್ಲ ಹೋಗಿ ಅಂತ ಬೈದು ಕಳಿಸಬಹುದು. ಇಬ್ರು ಫ್ರೆಂಡ್ಸ್ ಪೂರ್ತಿ ತಲೆ ಬೋಳಿಸ್ತಾರೆ. ಅದರಲ್ಲಿ ಒಬ್ಬ ಶ್ರೀಮಂತ, ಒಬ್ಬ ಬಡವ, ಒಬ್ಬ ಬುದ್ಧಿವಂತ, ಇನ್ನೊಬ್ಬ ದಡ್ಡ. ಈಗ ಯಾರ ತಲೆ ಕೂದಲು ಬೇಗ ಬೆಳೆಯುತ್ತೆ ಹೇಳಿ ನೋಡೋಣ. ಇಬ್ಬರದು ಸಹ ಅದರ ಸಮಯದಲ್ಲಿ ಅದು ಬೆಳೆಯುತ್ತೆ. ಇಲ್ಲಿ ಬುದ್ಧಿವಂತಿಕೆ, ಶ್ರೀಮಂತನದ ಅವಶ್ಯಕತೆ ಇಲ್ಲ. ನಿಮ್ಮ ಮ್ಯಾನಿಫೆಸ್ಟೇಷನ್ ಅದರ ಸಮಯದಲ್ಲಿ ಅದು ತಾನಾಗೆ ಬರುತ್ತೆ. ಇಲ್ಲಿ ಬುದ್ಧಿವಂತಿಕೆ, ಶ್ರೀಮಂತನದ ಪ್ರಶ್ನೆ ಬರಲ್ಲ. ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡುವಾಗ ನಾವು ಒಂದು ವಾಕ್ಯ ನೋಡ್ತೀವಿ, ಚೇಂಜಸ್ ಕಮಿಂಗ್ ಇನ್ಸೈಡ್, ಚೇಂಜ್ ಫ್ರಮ್ ಇನ್ಸೈಡ್. ನಮ್ಮ ಒಳಗಿನಿಂದ ಬದಲಾವಣೆ ಆಗಬೇಕು ಅಂತ. ಅದು ಕಷ್ಟಕರ ಸಂಗತಿನೇ. ಅದನ್ನು ಹೊರಗಿನಿಂದ ಒಳಗೆ ತಂದು ಬದಲಾವಣೆ ತರೋಣ. ಉದಾಹರಣೆಗೆ, ನಿಮ್ ಶರ್ಟ್ ಚೆನ್ನಾಗಿಲ್ಲ ಅಂದ್ರೆ ನೀವು ಚೇಂಜ್ ಮಾಡ್ತೀರಿ. ನಿಮ್ಮ ವಾಚ್ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಚೇಂಜ್ ಮಾಡ್ತೀರಿ. ನಿಮ್ಮ ಥಾಟ್ಸ್, ವಿಚಾರಗಳು ಚೇಂಜ್ ಮಾಡಿ ಅಂದ್ರೆ ಅದನ್ನು ಹೇಗೆ ಚೇಂಜ್ ಮಾಡುವುದು ಪ್ರಶ್ನೆ ಬರುತ್ತೆ. ಈಗ ನಿಮಗೆ ಬೇಕಾದ ಥಾಟ್ಸ್, ವಿಚಾರಗಳು ಹೊರಗಿನಿಂದ ಒಳಗಡೆ ಬರಲಿ. ನಿಮ್ಮ ರೂಮನ್ನು ಚಂದಗೊಳಿಸಬೇಕಾದ್ರೆ ಹೊರಗಿನಿಂದ ಪೇಂಟ್ ತರ್ತೀರಾ, ಫರ್ನಿಚರ್ ತರ್ತೀರಾ. ಟಿವಿ ನೋಡ್ತಾ ಇದ್ದೀರಿ, ಚಾನಲ್ ಚೇಂಜ್ ಮಾಡ್ಬೇಕಂದ್ರೆ ರಿಮೋಟ್ ನಿಂದ ಚೇಂಜ್ ಮಾಡ್ತೀರಿ. ಹಾಗೆಯೇ ನಿಮ್ಮ ಶಬ್ದಗಳಿಂದ, ಅಫರ್ಮೇಷನ್ಗಳಿಂದ ನಿಮ್ಮ ವಿಚಾರಗಳನ್ನು ಚೇಂಜ್ ಮಾಡಬಹುದು. ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 1 ವರ್ಡ್ಸ್, ಶಬ್ದಗಳು. 2 ಸಂಗತಿ, ಅಸೋಸಿಯೇಷನ್, ಎನ್ವಿರಾನ್ಮೆಂಟ್. ಉದಾಹರಣೆಗೆ, ನಾನೊಂದು ಪ್ಲಾಟ್ 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದೆ ಅನ್ಕೊಳ್ಳಿ. ಮರುದಿನ ಆ ಪ್ಲಾಟ್ ಪಕ್ಕದಲ್ಲೇ ಸ್ಮಶಾನ ಮಾಡುವ ಬಗ್ಗೆ ಮುನ್ಸಿಪಾಲಿಟಿ ನಿರ್ಧಾರ ಆಯಿತು. ನನ್ನ ಪ್ಲಾಟ್ನ ಬೆಲೆ ಈಗ ಏನಾಗಿರಬಹುದು? ಒಂದ್ ವೇಳೆ ನನ್ನ ಪ್ಲಾಟ್ ಪಕ್ಕಕ್ಕೆ ನಟ ಸುದೀಪ್ ಪ್ಲಾಟ್ ಪರ್ಚೇಸ್ ಮಾಡಿದರೆ ನನ್ನ ಪ್ಲಾಟ್ ಬೆಲೆ ಈಗ ಎಷ್ಟಾಗಿರಬಹುದು? ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಕೆಲಸಕ್ಕೆ ಬರಲ್ಲ. ನೀವು ಯಾರ ಜೊತೆ ಇರ್ತೀರಿ, ನಿಮ್ಮ ಸಹವಾಸ ಎಂಥದ್ದು ಅನ್ನೋದು ಮುಖ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇದ್ರೆ ಡಾಕ್ಟರ್ ಏನು ಹೇಳ್ತಾರೆ? ಸ್ವಲ್ಪ ದಿನ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ಮತ್ತೆ ಅದೇ ರೂಮ್ ನಲ್ಲಿ ಅವರು ಇರುವುದು ಬೇಡ. ಹೊಸ ವಾತಾವರಣ, ಹೊಸ ಸಂಗತಿ ಬೇಕು. ಈಗ ಇನ್ನೊಂದು ಮಾತು ಹೇಳಲೇಬೇಕು. ಕೆಲವರು ಹೇಳ್ತಾರೆ, ನೀನು ಮನಸ್ಸಿಗೆ ತೋಚಿದ ಹಾಗೆ ಮಾಡು. ಮನಸ್ಸು ಮಧ್ಯಾಹ್ನವರೆಗೆ ಮಲಗಲು ಹೇಳುತ್ತೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಬೆಳಗ್ಗೆವರೆಗೆ ನೋಡಬೇಕು ಅಂತೂ ಹೇಳುತ್ತೆ. ಯಾವಾಗ್ಲಾದ್ರೂ ಮನಸ್ಸು ಸರಿಯಾಗಿದ್ದನ್ನು ಹೇಳುತ್ತಾ? ಮಕ್ಕಳ ಮುಂದೆ ಸೌತೆಕಾಯಿ ಮತ್ತು ಬೇಕರಿ ಪೇಸ್ಟ್ರೀಸ್ ಇಟ್ರೆ ಮಕ್ಕಳು ಯಾಕೆ ನಮ್ಮ ಮುಂದೆನೆ ಇಟ್ರೆ ನಾವು ಯಾವುದನ್ನ ತಗೊಳ್ತೀವಿ? ಇಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಅಪ್ಲೈ ಮಾಡಬೇಕಾಗುತ್ತೆ. ಲಾ ಆಫ್ ಇನರ್ಷಿಯಾ. ನಮ್ಮ ಮನಸ್ಸನ್ನು ಫೋರ್ಸ್ ಮಾಡಲೇಬೇಕಾಗುತ್ತೆ. ಕಾಲೇಜಿನಲ್ಲಿ ಕ್ಲಾಸ್ ತುಂಬಾ ಲೇಟ್ ಆಗಿ ನಡೀತಿದೆ. ಒಬ್ಬ ಹೇಳ್ತಾನೆ, ಹಣ್ಣಾಗಿ ಹೋದ್ವಿ. ಅದಕ್ಕೆ ಪ್ರೊಫೆಸರ್ ಹೇಳ್ತಾರೆ, ಕಂಗ್ರಾಟ್ಸ್, ನಿನ್ನ ಬೆಲೆ ಈಗ ತುಂಬಾ ಜಾಸ್ತಿ ಆಯ್ತು. ಮಾವಿನ ಹಣ್ಣಿಗೆ ಬೆಲೆ ಜಾಸ್ತಿ ಮಾವಿನಕಾಯಿಗಿಂತ. ಒಂದು ಮದುವೆಯಲ್ಲಿ ಡ್ಯಾನ್ಸ್ ಮಾಡುವವರನ್ನ ಇಬ್ರು ಕುಳಿತು ನೋಡ್ತಿರ್ತಾರೆ. ಒಬ್ಬನು ಇನ್ನೊಬ್ಬನಿಗೆ ಡ್ಯಾನ್ಸ್ ಮಾಡ್ಬಾ ಅಂತ ಫೋರ್ಸ್ ಮಾಡ್ತಾನೆ. ಇವನು ಬರಲ್ಲ ಅಂತಾನೆ. 2ನೇ ಸಲ ಕರೆದ್ರೂ ಬರಲ್ಲ. ಆದ್ರೆ ಇವನ ಮನಸ್ಸಿನಲ್ಲಿ ಇನ್ನೊಂದ್ ಸಲ ಕರೀಲಿ, ನಾನು ಹೋಗೇ ಬಿಡ್ತೇನೆ ಅಂತಾನೆ. 3ನೇ ಸಲ ಕರೆದ್ರೆ ತಕ್ಷಣ ಜಂಪ್ ಮಾಡಿ ಡ್ಯಾನ್ಸ್ ಮಾಡಿದ್ದೇ ಮಾಡಿತು. ಎಲ್ಲರದು ಡ್ಯಾನ್ಸ್ ಮುಗಿದ್ರೂ ಇವ್ರದ್ದು ಮುಗಿತಾನೆ ಇಲ್ಲ. ಮೊದಲಿಗೆ ಮನಸ್ಸು ಏನೇ ಹೇಳಿದ್ರೂ ಒಪ್ಪಲ್ಲ. ಫೋರ್ಸ್ ಮಾಡಲೇಬೇಕಾಗುತ್ತೆ. ಮಕ್ಕಳಿಗೆ ಬೆಳಿಗ್ಗೆ ಸ್ಕೂಲ್ ಹೋಗುವುದು ಬೇಡ, ನಂತರ ಬೇರೆ ದಾರಿಯಿಂದ ಹೊರಡ್ತಾರೆ. ಸಂಜೆ ಮರಳಿ ಬರುವಾಗ ಖುಷಿಯಿಂದ ಬರ್ತಾರೆ. ಯಾವುದೇ ಹೊಸ ಒಳ್ಳೆ ಹ್ಯಾಬಿಟ್ ಮಾಡುವಾಗ ಕಷ್ಟ ಆಗುತ್ತೆ. ಆದ್ರೆ ಶುರು ಮಾಡಿ ಅದರಲ್ಲಿ ಹಾಕಿಕೊಳ್ಳಬೇಕು. ಮನೆ ಕಟ್ಟಿಸೋಕೆ ಶುರು ಮಾಡಿದ್ವಿ, 40 ಲಕ್ಷ ಬಜೆಟ್ ಪ್ಲಾನ್. ಆದ್ರೆ ಆಗಿದ್ದು 60 ಲಕ್ಷ. ಮೊದಲೇ 60 ಲಕ್ಷ ಅಂತ ಬಿಲ್ಡರ್ ಹೇಳಿದ್ರೆ ಶುರು ಮಾಡ್ತಾನೆ ಇರಲಿಲ್ಲ ಅಲ್ಲವೇ? ಒಬ್ಬ ಫ್ರೆಂಡ್ ಫೋನ್ ಮಾಡಿ ಹಣ ಕೇಳಿದ. ಹೇಗೆ ಅದರಿಂದ ತಪ್ಪಿಸ್ಕೊಳ್ಳುವುದು ಅಂತ ಒದ್ದಾಡ್ತೀವಿ. ಜಿಮ್ಗೆ ಜಾಯ್ನ್ ಆಗುವುದು ಹೀಗೇನೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಫಾರ್ ಲಿಸನಿಂಗ್ ಮೀ ಪೇಷಂಟ್ಲಿ. ಡೂ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಕೊನೆಗೆ ಹೋಗುವಾಗ ಹೇಳ್ತೇನೆ, ಲೀಡ್ ಯುವರ್ ಲೈಫ್ ನಥಿಂಗ್ ಲೆಸ್ ದ್ಯಾನ್ ಕಿಂಗ್ ಸೈಜ್.